ಆದರೆ ಸಾರ್ವಜನಿಕ ವಲಯದಲ್ಲಿ ಬದುಕ್ತಾ ಇರೋ ಒಬ್ಬ ವ್ಯಕ್ತಿಯಾಗಿ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಡೀ ಪ್ರಕರಣವನ್ನು ವೀರೇಂದ್ರ ಹೆಗ್ಗಡೆ ಅವರು, ಅವರ ಸಹೋದರರು, ಆ ಕುಟುಂಬದ ಜೊತೆಗೆ ಕನೆಕ್ಟ್ ಮಾಡಲಾಗತ್ತೆ. ಲೀಗಲಿ ನೀವು ಇಡೀ ತನಕ ಏನು ಪ್ರಕರಣ ನೋಡಿದ್ರಲ್ಲ, ಕನೆಕ್ಟ್ ಮಾಡುವಂಥ ಅಂಶಗಳು ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು. ವೆಲ್, ಫಸ್ಟ್ ಆಫ್ ಆಲ್ ಕನೆಕ್ಟ್ ಮಾಡುವಂಥ ಅಂಶಗಳು ಆ ಅಂಶಗಳನ್ನ ಜನ ಏನ್ ಮಾಡಬೇಕು, ಸ್ವಲ್ಪ ಮುಂದಿನ ದಿನಗಳಿಗೆ ರಿಸರ್ವ್ ಮಾಡ್ಕೋಬೇಕು. ಯಾರ ಹೆಸರು ಬರುತ್ತೋ ಹೇಗೋ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಬಟ್ ಈಗ ಗೊತ್ತಾಗ್ಬೇಕಾಗಿರುವಂಥದ್ದು ಏನಂದ್ರೆ, ಅಲ್ಲ ಮುಂದಿನ ದಿನ ನಾನು ಹೇಳೋದು ಅಲ್ಲ, ಸತ್ಯ ಹೊರಗೆ ಬರಬೇಕು. ಆ ವಿಷಯದಲ್ಲಿ ಎರಡನೇ ಮಾತೇ ಸತ್ಯ ಹೊರಗೆ ಬರೋ ವಿಷಯದಲ್ಲಿ ಎರಡನೇ ಮಾತೇ ಅಲ್ಲ. ಇಲ್ಲಿ ಏನಾಗತ್ತೆ, ವ್ಯಕ್ತಿಗಳ ಹೆಸರು ಈ ಹಂತದಲ್ಲಿ ಅಪ್ರಸ್ತುತ ಆಗತ್ತೆ. ಅವನು ಹೇಳಿರೋದನ್ನ ತೋರಿಸೋ ಶಕ್ತಿ ಅವನಿಗಿದೆಯಾ? ಆ ಜಾಗಗಳಿಗೆ ಕರ್ಕೊಂಡೋಗಿ ಹೊರಗಡೆ ತೆಗಿಯೋ ಶಕ್ತಿ ಇದೆಯಾ? ಆ್ಯಂಡ್ ಆಲ್ ಸೆಡ್ ಅಂಡ್ ಡನ್, ನನಗೇನಾದರೂ ಆತನ ಮೇಲೆ ಸಂಶಯ ಇದ್ದಿದ್ರೆ ಮೊದಲನೇ ದಿನ ಆ ಸಂಶಯ ಕ್ಷೀಣಿಸ್ತಾ ಹೋಗ್ತಿದೆ. ಪ್ರತಿದಿನ ಪೊಲೀಸ್ನವ್ರು ಎದುರುಕೊಂಡು ಅವನನ್ನು ಜಾಗಕ್ಕೆ ಕರ್ಕೊಂಡು ಹೋಗದಿರೋ ಕಾರಣಕ್ಕೆ ನನಗೇನಾದರೂ ಸಂಶಯ ಇತ್ತು ಅನ್ನೋದಾದರೆ ಆ ಸಂಶಯವೆಲ್ಲವೂ ಕ್ಷೀಣಿಸಿ ಹೋಗ್ತಿದೆ. ನಾನು ಭಾವಿಸ್ತೀನಿ ಆ ಕಂಪ್ಲೇಂಟನ್ನು ಯಾರು ನಂಬಿರಲಿಲ್ಲ, ಕಂಪ್ಲೇಂಟ್ ದಾಖಲಾದ ದಿನ 15 ದಿನಗಳಾದ ನಂತರ ಅವರೆಲ್ಲ ನಂಬಲಿಕ್ಕೆ ಶುರು ಮಾಡ್ತಾರೆ.